ಮಂಗಳೂರು ಜನ ಬೆಳ್ಳಂಬೆಳಿಗ್ಗೆ ಬೆಚ್ಚಿ ಬಿದ್ದಿದ್ದಾರೆ. ಮಾಜಿ ಶಾಸಕ ಮೊಹಿದ್ದೀನ್ ಬಾಬಾ ಸಹೋದರ ನಾಪತ್ತೆಯಾಗಿದ್ದಾರೆ. ಮಾಜಿ ಶಾಸಕ ಮೊಹಿದ್ದೀನ್ ಬಾಬಾ ಸಹೋದರ ನಾಪತ್ತೆಯಾಗಿದ್ದಾರೆ. ಮಾಜಿ ಶಾಸಕ ಮೊಹಿದ್ದೀನ್ ಬಾಬಾ ಸಹೋದರ ನಾಪತ್ತೆಯಾಗಿದ್ದಾರೆ. ಕೂಳೂರು ಬ್ರಿಡ್ಜ್ ಮೇಲೆ ಕಾರು ನಿಲ್ಲಿಸಿ ನಂತರ ನಾಪತ್ತೆಯಾಗಿರುತ್ತಾರೆ. ಉಡುಪಿಯಿಂದ ಈಶ್ವರ ಮೋಶಿಯವರು ಕೂಡ ಆಗಮಿಸಿದರೆ ಸ್ಕೂಬಾ ಡೈವಿಂಗ್ ಮಾಡ್ತಾ ಇದ್ದಾರೆ. ನೀರಲ್ಲಿ ಅವರು ಬಿದ್ದಿದ್ದಾರೆ ಇಲ್ಲ ಅನ್ನೋದು ಕನ್ಫರ್ಮ್ ಇಲ್ಲ. ಆದರೂ ಸಹ ನಾವು ಒಂದು 4 ಟೀಮ್ ಆಗಿ ಹುಡುಕ್ತಾ ಇದ್ದೇವೆ. ಅಡಿಭಾಗದಲ್ಲಿ ಏನಿಲ್ಲ, ರೋಡ್ ಕಂಬಿಗಳು ಅಷ್ಟೇ ಇದೆ, ಮತ್ತೆಲ್ಲೂ ಇಲ್ಲ. ಮೂರು ಸ್ನೇಹಿತರು ಇವತ್ತು ನಮ್ಮ ಒಂದು ಅಭಿಮಾನಿ ದೇವರುಗಳು ಶಿರೂರು ಭಾಗದಲ್ಲಿ ಸಿಗದೆ ನನ್ನ ಮೊಬೈಲ್ಗೆ ನೀರು ಹೋಗಿ ಕಷ್ಟಪಟ್ಟದನ್ನು ನೋಡಿದ್ದಾರೆ ಅವರು. ಅಂತ ತೊಂದರೆ ಇನ್ನು ಆಗಬಾರ್ದು ನಿಮಗೆ ಅಂತ ಹೇಳಿ ಇವತ್ತು ಒಂದು ಮತ್ತೆ ಒಳ್ಳೆ ಅಂಡರ್ವುಡ್ ಕ್ಯಾಮರಾವನ್ನು ತಂದು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇವತ್ತು ಫಲ್ಗುಣಿ ನದಿಯ ಕೂಳೂರು ಹತ್ರ ಈ ಬ್ರಿಡ್ಜಿಯ ಅಡಿಭಾಗ ಎಲ್ಲ ರಾಡ್ ತೋರ್ತಾನೆ ನೋಡಿ. ಅದರ ಒಂದು ಕಬ್ಬಿಣಾಂಶಗಳೆಲ್ಲ ಬಿಟ್ಟಿದೆ. ನನ್ನ ಲೆಕ್ಕದಲ್ಲಿ ಕಾರವಾರದಲ್ಲಿ ಆದ ಒಂದು ದೊಡ್ಡ ಅನಾಹುತ ಈ ಭಾಗದಲ್ಲೂ ಸಹ ಆಗ್ಬೋದು. ಇಲ್ಲಿನ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದನ್ನು ಒಂದು ಬಿದ್ದು ಹಾನಿ ಆಗೋದ್ರೊಳಗಡೆ ದಯವಿಟ್ಟು ಇದನ್ನು ಸರಿ ಮಾಡಿಸ್ಕೊಳ್ಳಿ. ಯಾಕೆಂದರೆ ಇದು ಈ ಕಾಮಗಾರಿಗೆ ಇಲ್ಲಿ ನಿಂತು ಹೋಗಿದ್ದ ಥರ ಇದೆ ನೋಡಿ. ಈ ಕಾಮಗಾರಿಕೆ ಇಲ್ಲಿ ನಿಂತಿದೆ. ದಯವಿಟ್ಟು ನಾನು ಸರ್ಕಾರದಿಂದ ಹೇಳ್ತಾ ಇದ್ದೀನಿ ನೋಡಿ. ಈಗಾಗಲೇ ಇದನ್ನು ಕಬ್ಬಿಣ ಅಂಶಗಳು ಎಲ್ಲ ತೋರ್ತವೆ ಅಡಿಭಾಗದಲ್ಲಿ ನೋಡಿ, ಕಣ್ಣಿಗೆ ಕಾಣ್ತಾ ಇದೆ, ಎಲ್ಲ ಬಿಟ್ಟಿದೆ ನೋಡಿ. ಇದು ನಾನು ಇವತ್ತು ಬಂದು ನೋಡಿದ್ದೆ ಅಡಿಭಾಗದಲ್ಲಿ. ಆದರೆ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನ ಕೊಡಬೇಕು. ಇದು ಬಿದ್ದರೆ ಎಷ್ಟೋ ಜನಗಳು ಪ್ರಾಣಹಾನಿ ಆಗ್ಬೋದು. ಯಾಕೆಂದರೆ ನೀವು ಈಗಾಗಲೇ ಕಾರವಾರನ 48 ವರ್ಷಕ್ಕೆ ಬಿದ್ದು ಒಂದು ತಮಿಳುನಾಡಿನ ಡ್ರೈವರ್ ಬದುಕುಳಿದಿದ್ದಾರೆ. ಆ ಗಾಡಿಯನ್ನು ನಮ್ಮ ಟೀಮ್ ಈಶ್ವರ ಟೀಮ್ ಮತ್ತು ಅಲ್ಲಿನ ಸ್ಥಳೀಯರು ಹೋಗಿ ಮೇಲೆ ಎತ್ತಿ ಹಾಕಿದ್ದು. ಅದರಿಂದ ದಯವಿಟ್ಟು ಇದರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ఫోన్ స్పీడ్ నీరు స్పీడ్ ఉంటుంది మినిమం అంటే ఫోన్లో ఏంటంటే గుట్టరు కలితే ఆర్త స్పీడ్ పోయినట్టే కళ్ళ మిత్ర అడిగే పోను ఇంకే కళ్ళు ఉండాలి ఫుల్ అడే ముట్ట పోయా నన్న పోడన్నామా ఇంచిన పూర అడిగే పోయి లాస్ట్కి పోయి ಒಂಜೇಲ 4 ಜನ ಉಸಿರುಮಂಡ ಸೀದಾ ಪೋಂದೆ ಪೋಡು ಯಾರು ಅಂಚೆ ಪೋಂದಿ ಪೋಯ ಅದ ತತ್ತು ಪೋವು ಜೋದಿ ಕಾರಣ ఒక విషయం వస్తున్నా అది దార తోచి ఇది ಒಂದು ಟಾರ್ಚ್ ಪೇರೆ ಒಂದು ಮಾತ್ರ ತೋಜು ಸುಮಾರು ತೋಜು ನಿಗರ ಬಜ್ಜಿ ಕಣ್ಣೆ ಬನ್ನಿ ಗೊತ್ತಾಯಿ ಮಟ್ಟಿ ಉಂಟು ಈಗಲೇ ಇತ್ತೆ ತೋಜು ಕಾಲಿ ಇತ್ತಿತ್ರ ಮಾತ್ರ ಇತ್ತು ತೋಜುಡು ಲೈಟ್ ಇದ್ರೆ ಸುಮಾರು ತೋಜು ಈ ಟಾರ್ಚ್ ಮುಖ್ಯ ಅಂಟ್ರಾಯ್ಡ್ ಇಜ್ಜಿ ಟಾರ್ಚ್ ಇಜ್ಜೆ ಟಾರ್ಚ್ ಗೆ ತಮ್ಮ ಟಾರ್ಚ್ ಬೆಸ್ಟ್ ಟಾರ್ಚ್ ಏನಿಗೆ ಬಂಡೆ ಸುಮಾರು ದೂರ ತೋಜು ಐಕ್ ಬನ್ನಿ మన మట్టి ఉండాలి సైడ్ లైన్ మీద వచ్చి ಮುಂದೆ ಹೋಗುವ ತುಂಬ ಏನ ಜಗದಿಲ್ಲ ಇಷ್ಟು ಜಾಗದಿಲ್ಲ
ಅಣ್ಣ ದಾರಜ್ಜದ ಯಾಕಂದರೆ ಅಲ್ಲಿ ಆ ಕಲ್ಲಲ್ಲಿ ಬರೋ ಚಾನ್ಸ್ ಇದೆ. ಇನ್ನು ಮಂಡ ಕಲ್ಲು ಪೂರ ಕಲ್ಲು ಇಂಚೆ ಉಂಟುತ್ತಾ ಅಲ್ಲೇ ಬಾಡಿ ಪಾಸ್ ಆಗುದು, ಬಾಡಿ ಆಗಿ ಪಾಸ್ ಆಗುದು. ನೀರಲ್ಲಿ ಅವರು ಬಿದ್ದಿದ್ದಾರೆ ಇಲ್ಲ ಅಂತ ಕನ್ಫರ್ಮ್ ಇಲ್ಲ, ಆದರೂ ಸಹ ನಮ್ಮ ಒಂದು 4 ಟೀಮಾಗಿ ಹುಡುಕ್ತಾ ಇದ್ದೇವೆ. ಆದಷ್ಟು ಹುಡುಕ್ತೀವಿ, ನೋಡುವ. ಬಿದ್ದರೆ ಗೊತ್ತಾಗುತ್ತೆ, ನಾಳೆ ಎಲ್ಲಾದರೂ ಡಿಕಂಪೋಸ್ ಆಗಿ ಮೇಲೆ ಬರ್ಬೋದು. ನಮ್ಮ ಕೆಲಸವನ್ನು ನಾವು ಕರ್ತವ್ಯವನ್ನು ನಾವು ಮಾಡ್ತೇವೆ. ಅದ ಒಂಜೆ ಸ್ಟೆಪ್ ಹೋದ್ವಲ್ಲ ಬಕ್ಕ ಬಕ್ಕ ಉಂಟಲ್ಲಿ ನಿಮಗೆ ಬಕ್ಕ ಗೊತ್ತಾಗ್ಲ ಮೊಹಮ್ಮದ್ ವಾಸಿಂ ಅವರ ಮತ್ತೊಂದು ಜೊತೆಗಾರ ಇಲ್ಲೇ ಇದ್ದಾರೆ. ಅದೇ 500 ಲಾಸ್ಟ್ 15 ಇದೆಯಲ್ಲ. ಕುಂದೊಂಡತೆ ಲಾಸ್ಟ್ ಅಪ್ಪದ ಮೇಟು ಅಲ್ಲಿ ಬಿಡ್ಲಿ ಅಲ್ಲಿ చెప్పు ಅದು ಗುಂಡಿದೆ ಅಲ್ಲಿ ಏನನ್ನ ಲೆಕ್ಕ ದಂಡೆದಾಗ ನೆಟ್ಟು ಚಪ್ಪಲ ಕೊಯ್ಲುಂಟಲ್ಲ. ಅಡಿಭಾಗದಲ್ಲಿ ಏನಿಲ್ಲ, ರೋಡ್ ಕಂಬಿಗಳು ಅಷ್ಟೇ ಇದೆ, ಮತ್ತೆಲ್ಲೂ ಇಲ್ಲ. ಈಗ ನಾವು ಯಾವ ಥರ ಜಾಲಾಡೋದು ಗೊತ್ತಾಗಲ್ಲ. ಇಲ್ಲಿ ಮತ್ತೆ ನೋಡ್ತೇವೆ, ಅದು ಇಂಚು ಬರದೆ, ಅದು ಇಂಚು ಬರದೆ ಮೆಲ್ಲ ಉಂಟು ಅದು ಪಾಸ್ ಆಗುದು. ಯಾಕೆ ಸುಮಾರಿಂದ 7-8 ಟೀಮು ಮುಳುಗ್ತಾ ಉಂಟು. ಏನೇನು ಸಿಕ್ಕೊಂಡಿದ್ದೀವಿ. ಗೆದಲ್ಲ ಕಟ್ಟಿ ಕಟ್ಟಿ ಆ ಜಾಗ ಕಲ್ಲು ಉಂಟಲ್ಲ ಟ್ರೈ ಮಾಡುವ. ಟ್ರೈ ಮಾಡ್ತೀರಾ? ಧರ್ಮದವರೊಟ್ಟಿಗೆ ಬೆರೆಯುವಂಥ ಒಂದು ವ್ಯಕ್ತಿ. ಹೆಸರು ಮಮತಾಜ್ ಅಲಿ ಅಂತ. ಗಟ್ಟಿ ಎಲ್ಲ ವಿಚಾರದಲ್ಲಿ ಕೂಡ ಪಾಲ್ಗೊಳ್ಳುವಂಥ ಒಂದು ವ್ಯಕ್ತಿ. ಬೆಳಿಗ್ಗೆ 6 ಗಂಟೆಯಿಂದ ಈಗ ತನಕ ನಾವೆಲ್ಲರೂ ಸೇರಿ ನಮ್ಮ ಉಲ್ಲಾಲ ನಾಡಧ್ವನಿ ಅವರು ಕೂಡ ಮತ್ತು ನಮ್ಮ ಈಶ್ವರ ಮಲ್ಪೆ
ನಮ್ಮ ಕೆಲವು 8 ತಂಡಗಳು ಉಳ್ಳಾಲದ ನಾಡದೋಣಿ ಸಂಘದ ಎಲ್ಲ ಸದಸ್ಯರು ಕೂಡ ಇಲ್ಲಿದ್ದಾರೆ. ಇಷ್ಟರವರೆಗೆ ಸಿಗ್ತಾ ಇಲ್ಲ. ಇನ್ನು ನಾವು ಹಲವಾರು ಕಡೆ ಈ ಸಮುದ್ರದಲ್ಲಿ ಬಿದ್ದದ್ದು, ಈ ಅಲುವೆ ಬಾಗಿಲಲ್ಲಿ ಬಿದ್ದಂತಹ ಎಲ್ಲ ನಾಡದೋಣಿಯವರು ಸೇರಿ ನಾವು ಇದಕ್ಕೆ ಮುಂಚೆ ನಮ್ಮೆಲ್ಲ ಸಂಘ ಸಂಸ್ಥೆ ಸೇರಿ ನಾವು ಹೋಗ್ತಾ ಇರ್ತೇವೆ. ನಮಗೆ ಇದೇ ಕೆಲಸ. ಒಮ್ಮೊಮ್ಮೆ ನಮ್ಮ ಇಲ್ಲಿ ಬಿದ್ದಂತಹ ವ್ಯಕ್ತಿ ಕುಂಬ್ಳೆ ಮತ್ತು ಮಂಜೇಶ್ವರ ಆ ಕೋರಲ್ಲಿ ಕೂಡ ಸಿಗುವ ಪರಿಸ್ಥಿತಿ ಬರ್ತದೆ. ಅದು ಯಾಕೆಂದರೆ ಈ ನೀರಿದ್ದು ರಭಸ ಕೆಳಗಿನಿಂದ ಜಾಸ್ತಿ ಇದ್ದರೆ ಈ ಕೆಲವು ವಿಚಾರದಲ್ಲಿ ಹಿಡಿಯುವಂಥ ಸಮಸ್ಯೆ ಬರುವುದಿಲ್ಲ. ಆ ಫ್ಲೋ ಆಗಿ ಹೋಗ್ತಾ ಇರ್ತದೆ. ಇವಾಗ ನಮಗೆ ಕೆಲಸ ಇನ್ನು 8 ಗಂಟೆಯಿಂದ ನಾಳೆ ಬೆಳಿಗ್ಗೆ ತನಕ ನಾವೆಲ್ಲರೂ ಸೇರಿ ಇದಲ್ಲೇ ಮೇಲಿಂದನೇ ಹುಡುಕುವ ಒಂದು ಸಾಧ್ಯತೆ ಇದೆ. ನಾವು ಹುಡುಕಲೇಬೇಕು. ಯಾಕೆಂದರೆ ಮೇಲೆ ಬಂದರೆ ಈ ಟೈಮಲ್ಲಿ ಫ್ಲೋ ಆಗಿ ಹೋಗ್ತಾ ಇರ್ತಾರೆ. ಎಲ್ಲಿಗೆ ಹೋಗ್ತಾ ಅಂತ ಹೇಳಲಿಕ್ಕೆ ಬರಲ್ಲ. ಆದ್ದರಿಂದ ಇನ್ನೊಂದು 7-8 ಗಂಟೆ ಸಂಜೆಯಿಂದ ನಾಳೆ ಬೆಳಿಗ್ಗೆ ತನಕ ನಾವು ಹಿಂಗೇ ಸಮುದ್ರ ಅಲುವೆ ಈ ಕಡೆ ಇದರ ಬದಿಯಲ್ಲಿ ಹುಡುಕ್ತಾ ಇರಬೇಕು. ನಾವು 5 ಗಂಟೆ ಕಾರ್ಯಾಚರಣೆ ಹೇಗಿತ್ತು ನಮ್ಮದು? ಒಂದು ಒಳ್ಳೆಯ ಕಾರ್ಯಕ್ರಮ ಸರ್. ತುಂಬ ಕಷ್ಟಪಟ್ಟಿದ್ದೀನಿ, ಕೆಲಸ ಮಾಡಿದ್ದೀನಿ. ತಾವು ಮಾಡಿದ ಕೆಲಸ ಉಂಟಲ್ಲ, ಆ ದೇವರು ಮತ್ತು ಎಲ್ಲ ಜನಸಾಮಾನ್ಯರು ಮೆಚ್ಚುವಂಥ ಕೆಲಸ ತಾವು ಮಾಡ್ತಾ ಇದ್ದೀವಿ ಸರ್. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಮತ್ತು ಎಲ್ಲ ಇದನ್ನು ದಯಪಾಲಿಸಿ ಅಂತ ದೇವರಿಗೆ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ನಮಗೆ ಅಷ್ಟೇ ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಸಾಕು. ನಾವು ಮಾಡೋ ಪ್ರಯತ್ನವನ್ನು ಮಾಡಿದ್ದೇವೆ. ನೋಡುವ ಎಲ್ಲಿ ಅದು ಸಿಗ್ತದೆ ಅಂತ ಹೇಳಿ ಹೊರತು ದೇಹ ನೀರಿಗೆ ಬೀಳದಿರಲಿ ಅಂತ ನಾವು ಹಾರೈಸ್ತೇವೆ ಅಷ್ಟೇ. ಒಳ್ಳೆ ಮನುಷ್ಯ ಅಂತ ನಮ್ಮೊಂದು 2 ಗಾಡಿ ತಗೊಂಡು ಬಂದಿದ್ದೇವೆ. 4-5-3 ದೋಣಿ ಇವರು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ನಾವು ಏನು ಮಾಡಿದ್ವಿ, ನಮ್ಮ ಸೇರಿದ್ರೆ ಇವರು ಬಿದ್ದಿದ್ದಲ್ಲ, ಇಲ್ಲಿ ಸಮುದ್ರಕ್ಕೆ ಬೇರಿಲ್ಲ. ಇವರು ಎಲ್ಲಿಯಾದರೂ ಕುತ್ಕೊಂಡಿದ್ದಾರೆ. ಇವರ ಸೇತುವೆಯಾಗಿ ಯಾರಾದರೂ ಇವರು ಅಟ್ಯಾಕ್ ಮಾಡಿ ಬಂದಿದ್ದಾರೆ ನಮ್ಮ ಮನಸ್ಸಿಗೆ ಕಾಣ್ತದೆ. ಹಾಗೆ ನಾವು ನಮ್ಮ ಎಲ್ಲಿಯಾದರೂ ಹೋಗಿ ಕುತ್ಕೊಂಡು ಇದು ನಾಳೆ ಅವರು ಜೀವಂತವಾಗಿ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಷ್ಟು ಹುಡುಕಿದ್ರು ಸಿಗಲಿಲ್ಲ. ಏನಾಗಿದೆ? ಹುಡುಗಿ ನಮ್ಮ ಇವರಿದ್ದಾರೆ, ಅವರೆಲ್ಲ ಗೊತ್ತು ವಿಷಯ. ಅವರೆಲ್ಲ ನೋಡಿದ್ದಾರೆ. ಅವರ ಮಾಹಿತಿ ಹೇಗೆ ಉಂಟು ಆ ಮಾಹಿತಿ ಪ್ರಕಾರ ನಾವು ನಾಡದು ನೀರನ್ನು ಅವರ ಹಿಂದೆ ಇದ್ದೇವೆ. 10 ಗಂಟೆಗೆ ನಿಲ್ಬೇಕಂತ ಹೇಳಿದ್ದಾರೆ. ಅದಕ್ಕೆ ಬೇಕಾದ್ರೆ ನಾವೆಲ್ಲ ಕೆಲಸವನ್ನು ಮಾಡ್ತೇವೆ. ನಾವು ಇವತ್ತು ರಾತ್ರಿಯಿಂದ ಪ್ಲಾನಿಂಗ್ ಕೊಟ್ಟಿದ್ದಾರೆ. ಆ ಪ್ಲಾನಿಂಗ್ ಪ್ರಕಾರ ಮಾಡಿದ್ದಾರೆ. ಅದಲ್ಲದೆ ಕೋಸ್ಟಲ್ ಅವರು ಇದ್ದಾರೆ, ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ, ಯಾರಿಗೆ ಬೇಕಾಗಿ. ಇವರು ಏನು ಮಾಡಲಿಲ್ಲ, ಒಳ್ಳೆಯ ಜನ. ಇಡೀ ಸಮಾಜಕ್ಕೆ ನಾವು ಒಂದು ಟ್ರೀಟ್ ಮಾಡಬೇಕು. ಅದು ಅಲ್ಲದೆ ಎಲ್ಲ ಜಾತಿಯವರಿಗೆ ಬೇಕಾದಂಥ ಜನ, ಇಂಥ ಕೆಲಸ ಮಾಡಿದ್ರು ನಮಗೆ ದುಃಖವಾಗಿ. ಅದಕ್ಕೆ ಕಾರಣ ವಿಷಯ ಏನಿರ್ತದೆ, ಇವರು ಸತ್ತಿಲ್ಲ, ಜೀವ ಇರಲಿಲ್ಲ, ನಮ್ಮ ಮನಸ್ಸಿಗೆ ಬರ್ತಾ ಇದ್ರು. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಇವರು ಜೀವಂತವಾಗಿ ಇರಲಿ ಅಂತ ನಾವು ಅನ್ಕೊಂಡು ನಾವು ಏನಾದ್ರು ನಮಗೆ ದೋಣಿ ಎಲ್ಲ ಬರ್ತಾ ಉಂಟು, ನಾವು ನಿಲ್ಲಿಸ್ತೇವೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಇವರು ಮಾಡ್ತಾ ಇದ್ದಾರೆ. ಅವರು ನಮ್ಮ ಮಟ್ಟಿಗೆ ಇದ್ದಾರೆ. ಅವರ ಮಾಹಿತಿ ಪ್ರಕಾರ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ಅವರ ಮಾಹಿತಿಯಾಗಿ ನಾವು ಮುಂದೆ ಹೋಗ್ತೇವೆ. ಅವರಲ್ಲಿ ಎಕ್ಸ್ಪೋರ್ಟ್ ಅದರಲ್ಲಿ ನಾವೆಲ್ಲ ಯೂಟ್ಯೂಬಲ್ಲಿ ಎಲ್ಲ ಇದರಲ್ಲಿ ನೋಡ್ತಾ ಇದ್ದೇವೆ. ಈಗ ನಮ್ಮದು ಒಂದೇ ಅವರದ್ದು ಏನು ಇನ್ಸ್ಟ್ರಕ್ಷನ್ ಉಂಟು ಅದರಾಗೆ ನಮ್ಮ ಎಲ್ಲ ದೋಣಿದು ನಾಡದೋಣಿ ಉಳ್ಳಾಳದ ಎಲ್ಲ ಬಂದಿದ್ದಾರೆ. ಅವರ ಒಂದು ಇನ್ಸ್ಟ್ರಕ್ಷನ್ ಆಗಿ ನಾವು ಮುಂದುವರ್ತಾ ಹೋಗ್ತೇವೆ. ನಮ್ಮದು ಮೊದಲನೇ ದುವಾ ಎಲ್ಲರ ಪ್ರಾರ್ಥನೆ, ಅವರೆಲ್ಲಾದರೂ ಬದುಕಿರಲಿ, ಅದೇ ಒಂದು ನಮ್ಮ ಪ್ರಾರ್ಥನೆ. ಅವರ ಫ್ಯಾಮಿಲಿ ಸಹ ದುಃಖ ಇಲ್ಲದಂತೆ ಇರಲಿ ಅಂತ ಪ್ರಾರ್ಥಿಸ್ತೇವೆ. ನಾವು ನಮ್ಮ ಸ್ನೇಹಿತರಾದ ಬೆಂಗಳೂರಲ್ಲಿರುವ ಕಿರಣಬದರು ಮೋಹನ ಅಶ್ವಥ್ ಏಣೂರು, ಸುಕೇಶ್ ನಿಜಾರ್ ನೋಡಿ, 3 ಸ್ನೇಹಿತರು ಇವತ್ತು ನಮ್ಮ ಒಂದು ಅಭಿಮಾನಿ ದೇವರುಗಳು. ಯಾಕಂದರೆ ನನ್ನ ಒಂದು ಕಷ್ಟ ನೋಡಲಾಗದೆ ಅವರು ಇವತ್ತು ತಾವು ಸ್ಕೈ ಕ್ಯಾಮರಾ, ಅಂಡರ್ ವಾಟರ್ ಕ್ಯಾಮರಾ ನೋಡಿ, ಇವತ್ತು 10 10
ಇವತ್ತು ನಮ್ಮ ಒಂದು ಕಾರ್ಯಾಚರಣೆಗೆ ಮೊನ್ನೆ ಶಿರೂರು ಭಾಗದಲ್ಲಿ ಸಿಗದೆ ನನ್ನ ಮೊಬೈಲ್ಗೆ ನೀರು ಹೋಗಿ ಕಷ್ಟಪಟ್ಟದನ್ನು ನೋಡಿದ್ದಾರೆ ಅವರು. ಅಂಥ ತೊಂದರೆ ಇನ್ನು ಆಗಬಾರ್ದು ನಿಮಗೆ ಅಂತ ಹೇಳಿ ಇವತ್ತು ಒಂದು ಒಳ್ಳೆ ಅಂಡರ್ವುಡ್ ಕ್ಯಾಮರಾವನ್ನು ತಂದು ಕೊಟ್ಟಿದ್ದಾರೆ. ಅವು ಕುದುರೆ 10 ಗೋಪುರ ಹೀರೋ 10 ಇವತ್ತು ನೋಡಿ ಅದು ಕೊಟ್ಟಿದ್ದಾರೆ. ಇನ್ನು ಸಹ ಅಡಿಭಾಗದಲ್ಲಿ ಇನ್ನೂ ಒಂದು ಯಾವುದಾದ್ರೂ ನೀರಿಗೆ ಬಿದ್ದವರ ದೇಹವಾಗಲಿ ಅದಲ್ಲದೆ ಏನಾದರೂ ಇದ್ದರೆ ಮೇಲ್ಭಾಗಕ್ಕೆ ನಿಮಗೆ ಗೋಚರಿಸ್ತದೆ. ಯಾಕೆಂದರೆ ಅಡಿಭಾಗದಲ್ಲಿ ಎಷ್ಟು ಕಾರ್ಯಾಚರಣೆ ಮಾಡೋದು ಕಷ್ಟ ಇದೆ ಅಂತ ಮೇಲ್ಭಾಗದಲ್ಲೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ. ಅದರಿಂದ ನಮ್ಮ ಅಣ್ಣ ಅಭಿಮಾನಿ ದೇವರುಗಳಾದ ಇವರು 3 ಜನ ಒಟ್ಟುಗ ಆ್ಯಕ್ಚುಲಿ ಬರೀ ನಾವು 3 ಜನ ಅಂತಲ್ಲ, ಇನ್ನೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಬಟ್ ಇನ್ನೂ ಒಳ್ಳೆಯದಾಗಲಿ. ಎಲ್ಲ ಅಭಿಮಾನಿ ದೇವರುಗಳು ಒಟ್ಟಾಗಿ ಒಂದು ತಂದು ಕೊಟ್ಟಿದ್ದಾರೆ. ಇನ್ನಷ್ಟು ಆದಷ್ಟು ಅವರಿಗೆ ನಮ್ಮ ಕೊಲ್ಲೂರು ಮುಕಾಂಬಿಕೆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಅವರಿಗೆ ಎಲ್ಲ ಕುಟುಂಬಸ್ಥರಿಗೂ ಎಲ್ಲರಿಗೂ ಸಕಲ ಐಶ್ವರ್ಯ ಸಕಲ ಆರೋಗ್ಯ ವೃದ್ಧಿ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.